ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವಾಗ ಡೈರೆಕ್ಟಾಗಿ ಒಂದು ಟಾಪಿಕ್ಕಿಗೆ ಬಂದಿದ್ದೀನಿ. ಏನಪ್ಪ ಅದು ಟಾಪಿಕ್ ಅಂತ ಅಂದರೆ ಬಿಗ್ ಬಾಸ್ನ ಒಂದು ಟಾಪ್ 3 ಮತ್ತು ಇವತ್ತಿನ ಒಂದು ಎಪಿಸೋಡಲ್ಲಿ ಒಬ್ಬರು ಗೆಸ್ಟ್ ಎಂಟ್ರಿನ ಕೊಡ್ತಾರೆ. ಅದೇ ರೀತಿ ಒಂದು ವೋಟಿಂಗ್ ರಿಸಲ್ಟ್ ಏನಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂತೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಇದೇ ಚಾನಲ್ ಸಿಗ್ತಾ ಹೋಗುತ್ತೆ. ಫೈನಲ್ ವೀಕ್ ಅಪ್ಡೇಟ್ಸ್ ಆಗಿರೋದ್ರಿಂದ ಲೈವ್ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಯಾವುದೂ ಕೂಡ ಇದುವರೆಗೂ ಕೂಡ ಮಿಸ್ ಆಗಿದ್ದಿಲ್ಲ, ಮಿಸ್ ಆಗೋದು ಇಲ್ಲ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಟಾಪಿಕ್ಗೆ ಬಂದರೆ, ಇವಾಗ ಬಿಗ್ ಬಾಸ್ ಮನೆಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಒಬ್ಬರು ಗೆಸ್ಟ್ ಎಂಟ್ರಿನ ಕೊಡ್ತಾರೆ. ಯಾರಪ್ಪ ಅದು ಅಂತ ಅಂದರೆ ರಾಜೀವ್ ಅವರಾಗಿರ್ತಾರೆ. ಇನ್ನು ಕ್ರಿಕೆಟರ್ ಮತ್ತು ಆ್ಯಕ್ಟರ್ ರಾಜೀವ್ ಅವರು, ಸುದೀಪ್ ಸರ್ ಅವರ ಫ್ರೆಂಡು, ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡ್ತಾರೆ ಇವತ್ತಿನ ಒಂದು ಎಪಿಸೋಡಲ್ಲಿ. ರೀಸನ್ ಬಂದು ಇಷ್ಟೇ, ಒಂದು ಮೂವಿ ಪ್ರಮೋಷನ್ಗೋಸ್ಕರ. ಆ ಮೂವಿ ಪ್ರಮೋಷನಲ್ಲಿ ಅವರು ಮೂವಿ ಆ್ಯಕ್ಟ್ ಮಾಡಿದಾರೋ ಅದ್ರ ರಿಲೇಟೆಡ್ ಆಗಿ ಒಂದು ಪ್ರಮೋಷನ್ಗೋಸ್ಕರ. ಆ್ಯಕ್ಚುಲಿ ಈ ವೀಕ್ ಏನಿದೆ ಒಂದು ಫೈನಲ್ ವೀಕ್ ಆಗಿಲ್ಲ, ಒಂದು ಪ್ರಮೋಷನ್ ವೀಕ್ ಆಗಿದೆ ಅಂತಲೇ ಅಂದ್ಕೋಬೋದು. ನಿಮ್ಮ ಪ್ರಕಾರ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇವಾಗ ಒಂದು ವೋಟಿಂಗ್ ರಿಸಲ್ಟ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ನ ಕೊಟ್ಬಿಡ್ತೀನಿ. ಇವಾಗ ಎಲ್ಲ ಯೂಟ್ಯೂಬರ್ಸು ಅಂದರೆ ಒಂದು ಅಪ್ಡೇಟ್ ಕೊಡೋ ಯೂಟ್ಯೂಬರ್ಸು ಬಿಗ್ ಬಾಸ್ ರಿಲೇಟೆಡ್ ವೋಟಿಂಗ್ ಪೋಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ಲ, ಆ ಅನೌನ್ಸ್ಮೆಂಟ್ ಮಾಡುವಾಗ ಒಂದು ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ನಿಮಗೂ ಕೂಡ ಒಂದು ಕಾಮನ್ ಸೆನ್ಸ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಕಾಮನ್ ಸೆನ್ಸ್ ಅಂತ ಅಂದರೆ, ಒಂದು ವೋಟಿಂಗ್ ರಿಸಲ್ಟ್ ಏನಿದೆ ಅದು ಇವಾಗ ಶನಿವಾರ 11 ಗಂಟೆವರೆಗೂ ಕೂಡ ಓಪನ್ ಆಗುತ್ತೆ. ಆ ಓಪನ್ ಆದಮೇಲೆ ಆ ರಿಸಲ್ಟ್ ಏನಿದೆ ಅದು ನಮಗೂ ಕೂಡ ಗೊತ್ತಾಗೋದಿಲ್ಲ. ಇವಾಗ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಆ್ಯಕ್ಚುಲಿ ಅದು ಒಂದು ಪ್ರಿಡಿಕ್ಷನ್ ಆಗಿರುತ್ತೆ ಅಷ್ಟೇ. ಒಂದು 70 ಲಕ್ಷ ಓಟು, 80 ಲಕ್ಷ ಓಟು, 3 ಕೋಟಿ ಓಟು, 4 ಕೋಟಿ ಓಟು ಅಂತ ಹೇಳ್ತಾರೆ. ಬಟ್ ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ಒಂದು ಜಸ್ಟಿಫಿಕೇಷನ್ನು ಕೊಟ್ಬಿಡ್ತೀನಿ ಅದ್ರ ರಿಲೇಟೆಡ್. ಏನಕ್ಕಪ್ಪ ಅದು ಫೇಕ್ ಆಗಿರುತ್ತೆ ಅಂತ ನೀವು ನನ್ನ ಹತ್ರ ಕೇಳ್ಬೋದು, ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು. ಏನಕ್ಕೆ ಅಂತ ಅಂದರೆ, ಒಂದು ವೋಟಿಂಗ್ ಪೋಲ್ ರಿಸಲ್ಟ್ ಏನಿದೆ ಆ ರಿಸಲ್ಟ್ ಪೋಲು ಆ್ಯಕ್ಚುಲಿ ಬಿಗ್ ಬಾಸ್ ಟೀಮ್ ಅವ್ರಿಗೆ ಗೊತ್ತಾಗೋದು ಶನಿವಾರ 11 ಗಂಟೆ ಮೇಲೆ. ಯಾರೂ ಕೂಡ ಗೊತ್ತಾಗೋದಿಲ್ಲ. ಟೀಮ್ ವರ್ಕ್ ಅವ್ರು ಮಾಡ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಅದು ಬಿಗ್ ಬಾಸ್ ಟೀಮ್ ಹೆಡ್ ಇರ್ತಾರೋ, ಇವಾಗ ಪ್ರಕಾಶ್ ಅವರು ಇವಾಗ ಬಿಗ್ ಬಾಸ್ನ ಲೀಡ್ ಮಾಡ್ತಾ ಇರೋದು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದೊಂದು ಸ್ವಲ್ಪ ಕ್ಲಾರಿಫಿಕೇಷನ್ನ ಇಟ್ಕೊಳ್ಳಿ. ಒಂದು ಯೂಟ್ಯೂಬ್ ವೀಡಿಯೋ ಕ್ಲಿಕ್ ಮಾಡೋದಾಗಿರ್ಬೋದು. ನಾನೇ ಒಂದು ಸಲ ಇವಾಗ ಏನಾದ್ರು ವೋಟಿಂಗ್ ರಿಸಲ್ಟ್ ಮಾಡ್ತೀನಿ ಅಂತ ಅಂದ್ಕೋಬೋದು, ಆವಾಗ ಕ್ಲಿಕ್ ಮಾಡ್ಕೋಬೇಡಿ. ಅದು ಕಾಮನ್ ಸೆನ್ಸು. ಯಾವುದೇ ರೀತಿ ನಮಗೆ ವೋಟಿಂಗ್ ರಿಸಲ್ಟು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇವಾಗ ಯೂಟ್ಯೂಬರ್ಸ್ಗೆ ಗೊತ್ತಾಗುತ್ತೆ ಅಂತ ಅಂದರೆ ಅದು ನಮಗೂ ಕೂಡ ಗೊತ್ತಾಗುತ್ತೆ. ಏನಕ್ಕೆ ಅಂತ ಅಂದರೆ, ಒಂದು ಪಬ್ಲಿಕಲ್ಲಿ ಇಟ್ಟಿರ್ತಾರೆ ಆ ಲಕ್ಷ ಓಟ್ಸು ಯಾರಿಗೆ ಬಂದಿದೆ, ಈ ಥರ ಓಟ್ಸು ಅಂತ. ಆ್ಯಕ್ಚುಲಿ ಅದು ಪೋಲ್ ರಿಸಲ್ಟ್ ಆಗಿರುತ್ತೆ ಅಷ್ಟೇ. ಪೋಲ್ ರಿಸಲ್ಟಲ್ಲಿ ಆ್ಯಕ್ಚುಲಿ ಇವಾಗ ಏನಾದ್ರೂ ಕೂಡ ಒಂದು ಇನ್ಸ್ಟಾಗ್ರಾಮಲ್ಲೂ ಕೂಡ 1 ಲಕ್ಷ ಬರ್ಬೋದು, 50,000 ಬರ್ಬೋದು ಅಷ್ಟೇ ಪೋಲ್ ರಿಸಲ್ಟು. ಯೂಟ್ಯೂಬಲ್ಲಿ 3 ಲಕ್ಷವರೆಗೂ ಕೂಡ ವೋಟ್ ಮಾಡ್ತಾರೆ. ಬಟ್ ಅದೆಲ್ಲನೂ ಕೂಡ ಕನ್ಸಿಡರ್ಡ್ ಆಗೋಲ್ಲ. ಯಾವುದೂ ಕೂಡ ನಂಬಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಾನೇ ಹೇಳ್ತಿದ್ದೀನಿ, ಈ ಥರ ಕ್ಲಾರಿಫಿಕೇಷನ್ ಏನಿದೆ ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ವೋಟಿಂಗ್ ರಿಸಲ್ಟು ಯಾರ್ಯಾರು ವೀಡಿಯೋ ಮಾಡ್ತಾರೆ ಅದರ ರಿಲೇಟೆಡು ನೋಡಿ ಯಾವ ರೀತಿ ಅಂದ್ಕೋಬೋದು ನೀವು, ಆ ಥರ ಅಂದ್ಕೊಳ್ಳಿ. ಇವಾಗ ಟಾಪ್ 3 ವಿಷಯಕ್ಕೆ ಬರ್ತೀನಿ. ಟಾಪ್ 3 ವಿಷಯಕ್ಕೆ ಏನಪ್ಪ ಅಂತ ಅಂದರೆ, ಒಂದು ಕ್ಲಾರಿಫಿಕೇಷನ್ನ ಇವರೇ ಒಂದು ಸ್ವಲ್ಪ ಸ್ಕ್ರಿಪ್ಟೆಡ್ ಥರ ಮಾಡ್ತಾಯಿದ್ದಾರೆ ಅಷ್ಟೇ. ಇವಾಗ ವಾಲ್ ಆಫ್ ಫ್ರೇಮ್ ಇದೆ, ಇವತ್ತು 3 ಜನದ್ದು ಟೆಲಿಕಾಸ್ಟ್ ಆಗುತ್ತೆ. ಹನುಮಂತ, ಮೋಕ್ಷಿತಾ, ತ್ರಿವಿಕ್ರಮ್ ಅವ್ರದ್ದು. ಈ 3 ಜನದ್ದು ಕೂಡ ಒಂದು LED ಸ್ಕ್ರೀನಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಯಾವುದೇ ರೀತಿ ಫ್ರೇಮ್ ಮಾಡೋದಿಲ್ಲ, ಅದು LED ಸ್ಕ್ರೀನಲ್ಲೇ. ಮತ್ತು ಫ್ಯಾನ್ಸ್ ಎಲ್ಲನೂ ಕೂಡ ಅಲೋ ಮಾಡಿರ್ತಾರೆ. ಇವರು ಆ್ಯಕ್ಚುಲಿ ನನಗೆ ಒಂದು ಟಾಪ್ 3 ಕಂಟೆಸ್ಟೆಂಟ್ಸ್ ಥರ ಬಿಗ್ ಬಾಸ್ ಟೀಮ್ ಅವರೇ ರೆಡಿ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಾರಿಫಿಕೇಷನ್ ಗೊತ್ತಾಗ್ತಿದೆ. ನೋಡಬೇಕಾಗಿರುತ್ತೆ ಫಿನಾಲೆ ವೀಕಲ್ಲಿ ಏನಾಗುತ್ತೆ ಅಂತ. ಫಿನಾಲೆ ಅಪ್ಡೇಟ್ಸ್ ಕೂಡ ಇದೇ ಚಾನಲ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.